ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಸಾರಿಗೆ ನೌಕರು ಕೇಳ್ತಾ ಇರ್ತಾರೆ, ನಮ್ದು ಯಾವಾಗ ಬಗೆಹರಿಸ್ತೀರಿ ಸಾರ್, ಯಾವಾಗ ಆಗತ್ತೆ ಇದು, ಸರ್ಕಾರ ಬಗೆಹರಿಸುತ್ತಾ ಇಲ್ವಾ ಅಂತ ಹೇಳಿ. ಸೊ ಈಗ ಸಾರಿಗೆ ನೌಕರಿಗೆ ಗುಡ್ ನ್ಯೂಸ್ ಅನ್ನ ರಾಜ್ಯ ಸರ್ಕಾರ ಕೊಟ್ಟಿದೆ. ಜುಲೈ 1ರಿಂದ ವೇತನದಲ್ಲಿ ಜಾರಿ ಬರುವಂತೆ ಸರ್ಕಾರ ಆದೇಶವನ್ನ ಮಾಡಿದೆ. 2025 ಮಾರ್ಚ್ 31ರ ಮೂಲ ವೇತನದ 12.5% ಹೆಚ್ಚಳ ಮಾಡಿದ್ದಾರೆ. ಸಾರಿಗೆ ನೌಕರರಿಗೆ ಗುಡ್ ನ್ಯೂಸ್ ಅನ್ನ ರಾಜ್ಯ ಸರ್ಕಾರ ಕೊಟ್ಟಿದೆ. ಜುಲೈ 1ರಿಂದ ವೇತನದಲ್ಲಿ ಜಾರಿ ಬರುವಂತೆ ಸರ್ಕಾರ ಆದೇಶವನ್ನು ಮಾಡಿರೋದು. 12.5% ಹೆಚ್ಚಳವನ್ನ ಮಾಡಿದ್ದಾರೆ. ಬಹುದೊಡ್ಡದಾದಂತಹ ಬೆಳವಣಿಗೆ ಈಗ. ಬಟ್ ಅವ್ರು ಹೇಳ್ತಾ ಇರುವಂಥದ್ದು 25% ಮಾಡಬೇಕು ಅಂತ. ಅವ್ರ ಬೇಡಿಕೆ ಇದ್ದಿದ್ದು 25%, ಅದರ ಅರ್ಧ ಮಾಡಿದ್ದಾರೆ ಈಗ. ಸೊ ಈಗ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಬಟ್ ಅವರ ಬೇಡಿಕೆ ಇನ್ನೂ ಇದೆ. 38 ತಿಂಗಳದ್ದು ಬಾಕಿ ಕೊಡಬೇಕು. ಸರ್ಕಾರಿ ನೌಕರರಿಗೆ ಏನಿದೆ ವೇತನ ಅದರ ಈಕ್ವಲ್ ಆಗಿ ನಮಗೂ ಕೂಡ ಕೊಡಬೇಕು. ಅವ್ರಿಗೆ ಕೊಡುವಂಥ ಎಲ್ಲ ಫೆಸಿಲಿಟಿಗಳನ್ನು ನಮಗೂ ಕೂಡ ಕೊಡಬೇಕು ಅಂತ ಹೇಳಿ. ಬಟ್ ಅದನ್ನು ಕೊಡೋಕ್ಕಾಗಲ್ಲ. ಕಾರಣ ಇವರೆಲ್ಲ ನಿಗಮದಲ್ಲಿರೋದು, ಕಾಂಟ್ರಾಕ್ಟ್ ಬೇಸಲ್ಲಿ, ಅಪಾಯಿಂಟ್ಮೆಂಟ್ ಅಲ್ಲ ಇವರು ಗೌರ್ಮೆಂಟಿಂದ. ಸೊ 25 ಮಾರ್ಚ್ 31ರಿಂದ ಶುರುವಾಗುತ್ತೆ. ಸಾರಿಗೆ ನೌಕರರಿಗೆ ಗುಡ್ ನ್ಯೂಸ್ ಅನ್ನು ಈಗ ರಾಜ್ಯ ಸರ್ಕಾರ ಕೊಟ್ಟಿದೆ. ಜುಲೈ 1ರಿಂದ ವೇತನದಲ್ಲಿ ಜಾರಿ ಬರುವಂತೆ ಸರ್ಕಾರ ಆದೇಶವನ್ನು ಮಾಡಿದೆ. ಮೂಲ ವೇತನದ ಮೇಲೆ 12.5% ಹೆಚ್ಚಳವಾಗಿದೆ. 2025 ಮಾರ್ಚ್ 31 ಮೂಲ ವೇತನ ಏನಿದೆಯೋ ಅದರ ಮೇಲೆ 12.5%. ಸಾರಿಗೆ ನೌಕರ ವೇತನವನ್ನು ಸರ್ಕಾರ ಹೆಚ್ಚಿಸಿದೆ. ಈಗ 25% ವೇತನ ಪರಿಷ್ಕರಣೆಗೆ ಬೇಡಿಕೆಯನ್ನು ನೌಕರರು ಇಟ್ಟಿದ್ರು, ಅದರ ಅರ್ಧದಷ್ಟು ಕೊಟ್ಟಿದ್ದಾರೆ. 12.5% ವೇತನ ಪರಿಷ್ಕರಣೆಗೆ ನೌಕರರು ಒಪ್ಕೊಂಡಿಲ್ಲ. ಇದೇ ಮೇ 20ರಂದು ಮುಷ್ಕರಕ್ಕೆ 4 ನಿಗಮಗಳ ನೌಕರರು ನಿರ್ಧಾರವನ್ನು ಮಾಡಿದ್ದಾರೆ. ಸಾರಿಗೆ ನೌಕರರ ವೇತನವನ್ನು ಈಗ ಸರ್ಕಾರ ಹೆಚ್ಚಿಸಿ ಆದೇಶವನ್ನು ಹೊರಡಿಸಿದೆ. 25% ವೇತನ ಪರಿಷ್ಕರಣೆಗೆ ಬೇಡಿಕೆಯನ್ನ ಇಟ್ಟಿದ್ರು, ಈಗ 12.5% ಮಾಡಿದ್ದಾರೆ. ಇದನ್ನು ಒಪ್ಕೊಳ್ತಾ ಇಲ್ಲ ಅವರು. ನಾವು ಕೇಳಿದ್ದು 25, ನೀವು ಕೊಡ್ತಾ ಇರೋದು ಅರ್ಧಕ್ಕರ್ಧ, ಇದು ಯಾವ ಲೆಕ್ಕ ಅಂತ ಅವ್ರು ಕೇಳ್ತಾ ಇರೋದು. ನನ್ನ ಸಹೋದ್ಯೋಗಿ ಈಗ ರಾಘು ಮರಿಸ್ವಾಮಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಮೆಟ್ರೋ ಬ್ಯೂರೋಯಿಂದ. ರಾಘು, ಈಗ ಶಾಸಕರು ಇವರೆಲ್ಲ ರಾಜಕಾರಣಿಗಳು ತಮಗೆ ಬೇಕಾಗಿರೋ ರೀತಿಯಲ್ಲಿ ತಮ್ಮ ಸಂಬಳವನ್ನೆಲ್ಲ ಡಬಲ್ ಮಾಡ್ಕೊಂಡು ಇಟ್ಕೊಂಡ್ರು. ಒಬ್ಬೊಬ್ಬರಿಗೆ ಒಂದೊಂದು ತಿಂಗಳಿಗೆ 2.5-3 ಲಕ್ಷ ಬರುತ್ತೆ ಇವರಿಗೆ, ರಾಜಕಾರಣಿಗಳಿಗೆ, ಶಾಸಕರಿಗೆಲ್ಲ. ಇವರಿಗೆ 25% ಹೆಚ್ಚಿಗೆ ಮಾಡಿ ಅಂತ ಇವ್ರಿಗೆ ಏನ್ ಸರಿ ಸಮಸ್ಯೆ ಆಯ್ತು ಅಂತ? ಅರುಣ್, ಇದೇ ವಿಚಾರಗಳು ಈಗ ಸದ್ಯಕ್ಕೆ ಸಾರಿಗೆ ನೌಕರರು, ಸಾರಿಗೆ ಮುಖಂಡರನ್ನ ಕೂಡ ಕೆರಳಿಸಿರುವಂತದ್ದು. ಪ್ರತಿ ಬಾರಿಯೂ ಕೂಡ ಇಲ್ಲಿ ತನಕ ಸುಮಾರು ಒಂದು 10ಕ್ಕೂ ಹೆಚ್ಚು ಮೀಟಿಂಗ್ಗಳಾಗಿದೆ, ಯಾವುದರಲ್ಲೂ ಕೂಡ ಸಫಲತೆಯನ್ನ ಕಂಡಿಲ್ಲ. ಈಗ ಮತ್ತೆ ಸರ್ಕಾರ ಏಕಪಕ್ಷೀಯವಾಗಿ ನಿರ್ಧಾರ ಮಾಡಿದೆ ಅನ್ನುವಂಥದ್ದು ಸದ್ಯಕ್ಕೆ ಏನು ಸಾರಿಗೆ ಮುಖಂಡರು ಅಥವಾ ಸಂಘಟನೆಗಳಿಂದ ಅವುಗಳ ಬೇಸರ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಂದೆ ಕಳೆದ ಕೆಲ ದಿನಗಳ ಹಿಂದಷ್ಟೇ ಒಂದು ಮೀಟಿಂಗ್ ಅನ್ನ ಮಾಡಲಾಗಿತ್ತು. ಆ ಮೀಟಿಂಗ್ ಅಲ್ಲಿ ಸಾರಿಗೆ ಸಚಿವರು ಬಹಳ ಕ್ಲಿಯರ್ ಆಗಿ ಹೇಳಿದ್ರು, ಮುಂದಿನ ದಿನಗಳಲ್ಲಿ ನಾನು ಇನ್ಯಾವುದೇ ಮೀಟಿಂಗ್ ಅನ್ನ ಮಾಡೋದಿಲ್ಲ, ಸಿಎಂ ಜೊತೆ ಮಾತಾಡಿ ಒಂದು ನಿರ್ಧಾರಕ್ಕೆ ಬರ್ತೀನಿ ಅಂತ ಹೇಳಿದ್ರು. ಸೊ ಅದರಂತೆ ಇವತ್ತು ಸಿಎಂ ಜೊತೆ ಮಾತಾಡಿ ನಿರ್ಧಾರಕ್ಕೆ ಬರುವಂತ ಕೆಲಸಗಳಾಗಿದೆ. 25%ಗೆ ಬೇಡಿಕೆಯನ್ನ ಸಾರಿಗೆ ನೌಕರರು ಇಟ್ಟಿದ್ರು, ಬಟ್ 12.5% ಈಗ ಏರಿಕೆ ಮಾಡಿ ಸರ್ಕಾರ ಆದೇಶವನ್ನ ಮಾಡಿದೆ. ಬಟ್ ಆದ್ರೆ 2024 ಜನವರಿಯಿಂದ ನಮಗೆ ವೇತನ ಹೆಚ್ಚಳ ಆಗಬೇಕು ಅನ್ನುವಂಥದ್ದು ಸಾರಿಗೆ ನೌಕರರ ಪಟ್ಟಾಗಿತ್ತು. ಬಟ್ ಆದ್ರೆ ಸರ್ಕಾರ 1 ವರ್ಷ ಅದನ್ನ ಮುಂದಕ್ಕೆ ತಳ್ಳಿ 2025ಕ್ಕೆ ಮಾಡಿದೆ. ಮುಂದಿನ ಪರಿಷ್ಕರಣೆ ಏನಿದ್ರು 2029ಕ್ಕೆ ಎನ್ನುವಂತಹ ಕ್ಲಿಯರ್ ಆದೇಶವನ್ನು ಕೂಡ ಈಗ ಸರ್ಕಾರ ಅದರಲ್ಲಿ ಹೊರಡಿಸಿರುವಂತದ್ದು. ಅಲ್ಲಿ ತನಕ ಯಾವುದೇ ರೀತಿಯಾದಂತಹ ಬೇಡಿಕೆಗಳನ್ನ ಇನ್ ಮುಂದೆ ಇಡೋ ಆಗಿಲ್ಲ ಅನ್ನುವಂತ ನಿಟ್ಟಲ್ಲೂ ಕೂಡ ಸರ್ಕಾರ ಆದೇಶದಲ್ಲಿ ತಿಳಿಸಿದೆ. ಅಲ್ಲಿಗೆ ನೌಕರರಿಗೆ ಒಂದು 3-4 ವರ್ಷದ ಮಧ್ಯದ ವೇತನ ಅಂದ್ರೆ ಹೆಚ್ಚಳ ಏನಾಗಬೇಕಾಗಿರುತ್ತೆ ಅದು ಕೈ ತಪ್ಪುತ್ತೆ. ಸೊ ಇದು ನೌಕರರಿಗೆ ಇರುವಂತ ಆತಂಕ. ಸೊ ಸದ್ಯಕ್ಕೆ ಸರ್ಕಾರ ತನ್ನ ನಿಲುವೇನಿದೆ ಅದನ್ನ ಆದೇಶದ ಮುಖಾಂತರವಾಗಿ ಹೊರಡಿಸುವಂತ ಕೆಲಸಗಳನ್ನ ಮಾಡಿದೆ. ಬಟ್ ಆದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೌಕರರು ನಾವು ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ ಅನ್ನುವಂತಹ ಪಟ್ಟನ್ನ ಹಿಡಿದಿದ್ದಾರೆ. 25% ಅಲ್ಲಿ ಏನಾದ್ರೂ ನೆಗೋಸಿಯೇಷನ್ ಮಾಡುವಂತ ಕೆಲಸಗಳಾಗಿದ್ರೆ ಒಂದು ಹಂತಕ್ಕೆ ನೌಕರರು ಬರುವಂತ ಸಾಧ್ಯತೆ ಇತ್ತು. ಬಟ್ ಆದ್ರೆ 2024ರ ಬದಲಾಗಿ ಈಗ 25ಕ್ಕೆ ಪರಿಷ್ಕರಣೆ ಮಾಡೋದಕ್ಕೆ ಮುಂದಾಗ್ತಾ ಇರುವಂತದ್ದು ಸಾರಿಗೆ ನೌಕರರಿಗೆ ಬೇಸರವನ್ನ ತಂದಿರುವಂತದ್ದು. ಸೊ ಅದೇ ಕಾರಣಕ್ಕಾಗಿ 20ಕ್ಕೆ ಕರೆ ಕೊಟ್ಟಿರುವಂತ ಬಂದ್ ಏನಿದೆ ಅದನ್ನ ಮಾಡ್ತೇವೆ ಎನ್ನುವಂತಹ ಕರೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಜೊತೆಗೆ ನಾಳೆ ನಾಡಿದ್ರಲ್ಲಿ ಮತ್ತೊಂದು ಸಭೆಯನ್ನ ಮಾಡಿ ಅಧಿಕೃತವಾಗಿ ಮತ್ತೊಮ್ಮೆ ಘೋಷಣೆ ಮಾಡುವಂತ ಸಾಧ್ಯತೆ ಕೂಡ ಇದೆ. ಅರುಣ್. ಓಕೆ ರಾಘು, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.